ಸೊಸೆ ಬರೋ ಟೈಮು. ಇಂಥ ಟೈಮಲ್ಲಿ ನನಗಂತ ನರಕ ತೋರಿಸ್ತದನಲ್ಲ ನನ್ನ ಗಂಡ. ನಾನೇನು ತಪ್ಪು ಮಾಡ್ತಾ ಇದ್ದೀನಪ್ಪ ದೇವ್ರೆ. ಸರೋಜಿ, ಸರೋಜಿ, ಏನೇ ಏನು ಮಾತಾಡ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಅಲ್ಲ, ಯಾರ ಜೊತೆ ಮಾತಾಡ್ತೀಯ ಅಂತ ಕೇಳ್ತೀಯಲ್ಲ. ಬೆಳಗ್ಗೆಯಿಂದ ನಿನ್ನ ಜೊತೆನೇ ಮಾತಾಡ್ತಾ ಇದ್ದೀನಿ. ಅದು ಬಿಟ್ಟು ಯಾರು ಬಂದಿದ್ದಾರೆ ಇಲ್ಲಿ ಮಾತಾಡೋಕ್ಕೆ? ಲೈ, ಅದು ನನಗೆ ಗೊತ್ತು ಕಣೆ, ನನಗೆ ಗೊತ್ತಾ. ಹಾಂ, ನೀನೆಂಥ ಮಳ್ಳಿ ಮಳ್ಳಿ ಹೆಂಗ್ಸ್ ಅಂತ ನನಗೆ ಗೊತ್ತು. ಅಲ್ಲ ಕಣೆ, ಆಗಲೇ ಯಾರೋ ಜೊತೆ ನೀನು ಫೋನ್ನೇ ಮಾತಾಡ್ತಿದ್ದಲ್ಲ, ಯಾವನ ಜೊತೆ ಮಾತಾಡ್ತಿದ್ದೆ ನೀನು? ಅದು ನಮ್ಮವ್ವ ಫೋನ್ ಮಾಡಿದ್ಲು ಊರಿಂದ, ಹಂಗಾಗಿ ನಮ್ಮವ್ವನ ಜೊತೆ ಮಾತಾಡ್ತಿದ್ದೆ. ಏನೇ ಸುಳ್ಳು ಬಳ್ಕೊಳ್ತೀಯನಲೇ? ನನಗೆ ಗೊತ್ತಿಲ್ಲೇನೆ ನಿಮ್ಮ ಅವನ ಹತ್ರ ಎಲ್ಲೈತೆ ಫೋನು? ಬೆಳಗ್ಗೆನೆ ಗಂಟ್ಲು ತುಂಬ ಒಯ್ಕೊಂಬಂದಿಯಲ್ಲ, ಹಂಗಾಗಿ ನಿನಗೆ ಏನೇನೋ ಪ್ರಶ್ನೆಗಳು ಬರ್ತವೆ. ನಮ್ಮವ್ವನ ಕಡೆ ಫೋನ್ ಇಲ್ಲ ಅಂದರೆ ನಮ್ಮ ಅಣ್ಣನ ಹತ್ರ ಇಸ್ಕೊಂಡು ನನ್ನ ಜೊತೆ ಮಾತಾಡ್ಬೇಕಂತ ಅನ್ಸತ್ತೆ ನಮ್ಮವ್ವಗೆ ಮಾಡಿದ್ದಾಳೆ. ಅದಕ್ಕೆ ಏನಾಗ್ತೀಗ? ಹಾಳಾಗೋಗ್ಲಿ ಅದನ್ನು. ನಿಮ್ಮ ಅಣ್ಣನ ಕಡೆ ಇಸ್ಕೊಂಡು ಮಾಡಿಲ್ಲ, ಯಾವನ ಕಡೆ ಇಸ್ಕೊಂಡು ಮಾಡಿಲ್ಲ, ಅಥವಾ ನೀನೇ ಯಾವನ ಜೊತೆ ಮಾತಾಡ್ತಿದ್ದ ಗೊತ್ತಲ್ಲ ನನಗೆ. ಏಟತ್ತೆ ನೀನು ಮಾತಾಡೋದು ಫೋನ್ನಾಗೆ? ನಾನೇನು ಗಂಟೆ ಗಟ್ಟಲೆ ಮಾತಾಡಿದ್ನೆ? ಬರೀ 5 ನಿಮಿಷ ಮಾತಾಡಿದ್ದೀನಿ. 5 ನಿಮಿಷ ಮಾತಾಡೋಕ್ಕೆ ಏನು ನಿನ್ನ ಗಂಟು ಆಯ್ತಾ? ಏಯ್ 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 ಸರೋಜ, ಯಾಕೆ ಯಾಕೆ ನೀನು ಜೋರಾಗೆ ಧ್ವನಿ ಎತ್ತಿ ಮಾತಾಡ್ತೀಯ? ಅದು ಗಂಡ ಅನ್ನೋ ಭಯ ಭಕ್ತಿ ಇಲ್ದಂಗೆ ಜೋರ ಮಾತಾಡ್ತೀಯ. 5 ನಿಮಿಷ ಮಾತಾಡ್ಬೇಕಾದ್ರೆ ಇದ್ರಾಗ ಏನಿರ್ಬೋದು ರಹಸ್ಯ? ಅಂಥ ರಹಸ್ಯನ ನಿಮ್ಮವ್ವ ನಿನಗೆ ಏನು ಕಿವಿಗೆ ತುಂಬಿದ್ಲು ಗೊತ್ತಾಗ್ಬೇಕು ನನಗೆ. ಅಯ್ಯ, ತಾಯಿ ಮಗಳು ಅಂದಮೇಲೆ ಏನಿರ್ತತೆ? ನೀನು ಚೆನ್ನಾಗಿದೆಯೇನವ, ಉಂಡೆನವ, ತಿಂದೇನವ ಅಂತ ನಾನು ಕೇಳಿದೆ. ನಮ್ಮವನು ನೀನು ಚೆನ್ನಾಗಿದೆಯೇನವ ಅಂತ ಕೇಳಿದ್ಲು. ಇಷ್ಟೇ, ಇನ್ನೇನಿರ್ತತೆ ತಾಯಿ ಮಗಳು ಮಾತುಕತೆ? ಸುಳ್ಳು ಬಗಳಿದ್ರೆ ನಾಲ್ಗೆ ಕಿತ್ತ ಬಿಡ್ತೀನಿ ಅದ ಅವಳು. ಇದರಲ್ಲಿ ಏನೋ ಐತೆ, ನನಗೆ ಗೊತ್ತಿಲ್ದಂಗೆ ಏನೋ ರಹಸ್ಯ ನಡೆಸ್ತಾ ಇದ್ದೀರಾ, ಗೊತ್ತಾಗಬೇಕು. ಅವಾಗ ನಿನ್ನನ್ನೇ ಏನಿಲ್ಲ ಏನೋ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸರೋಜ, ನಾನು ಬಾಗಿಲು ತೆಗ್ದುತ್ತವ ಹಂಗೆ ಬಂದ್ಬಿಟ್ಟೆ ಕಣೆ. ಪಾಪ ನೀವು ಗಂಡ ಹೆಂಡ್ತಿನ ಮಾತಾಡಂಗಿದ್ರಿ ಬಾರೆ ಯಾಕ? ನಾವೇನು ಈಗೇನು ಹೊಸ್ದಾಗಿ ಮದುವೆ ಆಗಿರೋರೆ ಏನೋ ರಹಸ್ಯವಾಗಿ ಮಾತಾಡ್ತೀವಿ ಅನ್ನೋಕ್ಕೆ ಯಾಕದಿಲ್ಲ. ಈ ಮುದುಕೋಗೆ ಈ ಮುದಿ ವಯಸ್ಸಿನಾಗೆ ಪ್ರಾಯ ನನಗೆ ಹೋಗ್ತತೆ. ಪಾಪ ಇವನಿಗೆ ವಯಸ್ಸಾಗೈತಲ್ಲ, ನಾನು ಯಾವನ್ ಕಟ್ಕೊಂಡು ಓಡೋಗ್ಬಿಡ್ತಂತ ನನಗೆ ಕಾವಲು ಕಾಯ್ತದಾನೆ. ದೀನ ಒಂದು ದಿನ ತಪ್ಪಂಗಿಲ್ಲಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಕಿಟಕಿ ಬಾಗಿಲಿಂದ ಹಿಡಿದು ಮುಚ್ಚಿ ನನ್ನ ಒಳಗೆ ಕೂಡಾಕಿ ಚಿತ್ರಹಿಂಸೆ ಕೊಡಕತ್ತಿದ್ದಾನೆ ಇವನು. ಲೇ ಸರೋಜಿ, ಏನೋ ಸೂರು ಯಾವಾಗ ಕುಡ್ದು ಬಂದಿರ್ತೀನಿ ನೋಡಿ, ಕಾಣ್ಲದವ್ರಿಗೆ ಪಾಪ ಹೆಣ್ಮಗಳು ಎಷ್ಟು ಒಳ್ಳೆಯಳು. ಓಕೆ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ತೀಯಲ್ಲೇ. ಅಕ್ಕ, ನೀನು ನಮ್ಮ ಅಕ್ಕ ಇದ್ದಂಗಕ್ಕ. ನೀನು ನನ್ನ ತಾಯಿ ಇದ್ದಂಗಕ್ಕ. ತಾಯಿ ಅಂದ್ರು ಒಂದೇ, ಅಕ್ಕ ಅಂದ್ರು ಒಂದೇ ಅಕ್ಕ. ನಾನು ಅಂತ ಮನ್ಸ ಏನಕ್ಕ ಹೇಳಕ್ಕ. ಇವಳು ನೋಡಕ್ಕ ಹೆಂಗೆ ಮಾತಾಡ್ತಾಳೆ. ಹಿಂಗೆ ಮಾತಾಡಿರೆ ನನಗೆ ಯಾರಕ್ಕ ಬೆಲೆ ಕೊಡ್ತಾರೆ? ಹೇಳ್ತೀನಿ, ನನ್ನ ಮರ್ಯಾದೆ ತೆಗೆದ್ರೆ ನನ್ನ ಮರ್ಯಾದೆ ಉಳಿತತ್ತೇನಕ್ಕ? ಹೌದು ಬಿಡೋಣ, ಪಾಪ ನೀನು ಭಾರಿ ಒಳ್ಳೆ ಮನುಷ್ಯ. ಕುಡಿಯೋದು ಕಮ್ಮಿ ಮಾಡ್ಬೇಕಪ್ಪ ನೀನು. ನಿನ್ನ ಆರೋಗ್ಯನೇ ಕೆಟ್ಟೋಗಲ್ಲೇ. ಅಲ್ಲಪ್ಪ, ನಿನಗೆ ಹೆಂಡ್ತಿ ಮೇಲೆ ಯಾಕೆ ಇಷ್ಟ ಅನುಮಾನ? ಅದು ಈ ವಯಸ್ಸಿನಾಗೆ ಏನು ಬಿಡಪ್ಪ, ಅರೆ ಹುಡುಗರು ಇವರು. ಈಗಿನ ಮದುವೆ ಹೊಸ್ದಾಗೈತೆ ಅನ್ನೋಕ್ಕೂ ಅದು ಅಲ್ಲ, ಇನ್ನು ಸ್ವಲ್ಪ ದಿನಕ್ಕೆ ಸೊಸೆ ಮಕ್ಕಳು ಮೊಮ್ಮಕ್ಕಳನ್ನ ಕಾಣ್ತೀರಪ್ಪ. ಯಾಕಣ ಹಂಗೆ ಮಾಡ್ತೀಯ? ಹಿಂಗೆಲ್ಲ ಮಾಡಬಾರ್ದು ಕಣ. ಹೇಳವ ಇವ ಹೊರಗೆಟ್ಟನಿಗೆ ದಿನ ನನ್ನ ಮಗ ಹೇಳಿ 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 ಪಾಪ ಅವನಿಗಂತೂ ತಲೆ ಕೆಟ್ಟೋಗ್ಬಿಟ್ಟತ್ ನೋಡು. ನೆಟ್ಟಗೆ ಮನೆಗೆ ಬರಲ್ಲ. ಮನೆಗೆ ಬಂದರೆ ನಿಮ್ಮ ಜಗಳನೇ ನೋಡೋಕ್ಕಾಗಲ್ಲ ಅಂತೇಳಿ ಅದೇ ಹೋಗ್ತಾನೆ ಕಣೆ ಅಕ್ಕ. ಅವನಂತೂ ಏನು ಉಣ್ತಾನೋ ತಿಂತಾನೋ ಪಾಪ ನನ್ನ ಮಗಂದು ನೋಡಬಾರ್ದು ಅವನ ಪರಿಸ್ಥಿತಿ. ಅಕ್ಕ, ನೀನು ಹಂಗೆ ಮಾತಾಡ್ತೀಯಲ್ಲ ಅಕ್ಕ. ನಾನು ಇಷ್ಟು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಬಿಡಮ್ಮ. ನನ್ನ ಮೇಲೇನೆ ನಿನಗೆ ನಂಬಿಕೆ ಇಲ್ಲ, ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ನಾನು ಹೋಗಿ ಮಕ್ಕಂತೀನಿ ನಾನು ಹೋಗಿ. ನಮ್ದಿದ್ದೆ ಬಾರಿ ಹಾಕತ್ಲ ಕೂತ್ರ ಯಾಕೆ ಬಂದಿದ್ದಕ್ಕ ಹಿಂಗೆ? ಯಾವತ್ತೂ ಬರ್ತದಿಲ್ಲವ, ಇವತ್ತೊಬ್ರು ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ಬೆಳಿಗ್ಗೆ ಮೊಸರು ತಗೋಣಂತೆ ಮರ್ತು ಬಿಟ್ಟೆ. ಮೊಸರು ಎಪ್ಪಿಗೆ ಮೊಸರು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಮೊಸರು ಕೊಡ್ತೀನಿ ಬಾ.
ಕುತ್ಕ ಬಾರ ಯಾಕ ಟೀ ಮಾಡ್ಕೆ ಬರ್ತೀನಿ. ಏನು ಅತ್ತೆ ಸೊಸೆದು ಮಾತುಕತೆ ಜೋರಾಗಿ ನಡೀತಿದೆಯಲ್ಲ? ಏನಿಲ್ಲ ಮಾವ, ಅದೇನು ಅತ್ತೆ ಮಾಡ್ರನ್ನು ರೆಸಿಪಿ ಮಾಡ್ಬೇಕಂತೆ ನನಗೆ ಗೊತ್ತಾಗ್ತಿಲ್ಲ. ಅದೇನು ಮಾಡ್ಬೇಕು ಏನಿಲ್ಲ, ಇನ್ನು ತಿಂಡಿ ಬೇರೆ ಮಾಡಿಲ್ಲ, ಮನೆಗೆ ಕೆಲಸ ನೋಡಿದ್ರೆ ರಾಶಿ ಇದಾವೆ. ಜಲ್ದಿ ಏನೋ ಒಂದು ಹೇಳಿದ್ರೆ ಮಾಡೋಣ ಮಾಡ್ತೀನಪ್ಪ. ನೀನು ಓದಿರೋದು ದಂಡ ನೋಡೆ, ಮಾಡ್ರನ್ನು ರೆಸಿಪಿ ಅಂದರೆ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ಅದೆಲ್ಲ ಹೋಗ್ಲಿ ಬಿಡು. ಈಗ ತಿಂಡಿಗೆ ಓಟ್ಸ್ ಮಾಡಿಬಿಡೆ. ಏನು ಓಟ್ಸಾ? ಅಯ್ಯೋ ತಾಯಿ ನಮ್ಮವನೇ, ನನಗೆ ಓಟ್ಸು ಬೇಡ ಬೋಟ್ಸು ಬೇಡ. ನಿನ್ನ ಕೊಟ್ಟಿದ್ದಲ್ಲ ಅದು ತಿಂದ ಮೇಲೆ ಅಯ್ಯವ್ವ ನನಗೆ ಹೊಟ್ಟೆಲ್ಲ ತೊಳಿಸ್ಬಿಡ್ತು ಗೊತ್ತೇ. ಬಾತ್ರೂಮಿಗೂ ರೂಮಿಗೂ 5-6 ಸಲ ಅಡ್ಡಾಡಿದ್ದೀನಿ. ಅದ್ರಾಗ ಯಾತದು ಉಪ್ಪಿರಲ್ಲ, ಖಾರಿರಲ್ಲ, ಅಂಥದ್ದು ತಿಂದು ಏನೋ ನಾನು ಬದುಕ್ತೀನಿ. ರೀ, ಅದು ಹೆಲ್ತಿ ಫುಡ್ ಗೊತ್ತಾ? ಎಲ್ತೋ ಪಲ್ತೋ ನಮಗೆ ಗೊತ್ತಿಲ್ಲ. ಎಲ್ತ್ ಬೇಕಿದ್ರೆ ನೀನೇ ತಿನ್ಕ. ಅಮ್ಮ ಸೊಸೆ, ಈ ಒಳಗೆ ಏನಾನ ಬೇಯಿಸ್ಕೊಡು, ನನಗೆ ಒಂದೇ ಒಂದು ಮುದ್ದೆ ಮಾಡಿ ಕೊಟ್ಬಿಡವ. ಸಾರ್ಗೀರು ಐತೇನೋ ಅದಕ್ಕೆ ನನಗೆ ಒಂದೇ ಒಂದು ಮುದ್ದೆ ಮಾಡಿ ಕೊಡು ಸಾಕು ನನಗೆ. ತಿಂಡಿ ಬೇಡ ಪಂಡಿ ಬೇಡ ನಮಗೆ. ಸರಿ ಮಾವ, ಆಯಿತು, ನಿಮಗೆ ಮುದ್ದೆ ಮಾಡ್ಕೊಡ್ತೀನಿ ತಾಳ್ರಿ. ನೀವೆಲ್ಲ ಅನ್ಎಜುಕೇಟೆಡ್ ಬೀಟ್ರೋಟ್ಸ್ ನೋಡು. ಏನಪ್ಪ, ನಿಮಗೊಂದು ಟೇಸ್ಟ್ ಗೊತ್ತಿಲ್ಲ, ಒಂದು ಸ್ಕಲ್ಚರ್ ಗೊತ್ತಿಲ್ಲ, ಒಂದು ಕಾಮನ್ ಸೆನ್ಸ್ ಗೊತ್ತಿಲ್ಲ. ಈ ಒಂದು ಮಾಡ್ರನ್ ಆಗಿ ಹೇಗಿರ್ಬೇಕನ್ನೋದೇ ಗೊತ್ತಿಲ್ಲ. ನಮ್ಮ ಜೀವನದ ಶೈಲಿಯನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವಿ, ನಮ್ಮ ಆರೋಗ್ಯವನ್ನು ಯಾವ ಥರ ಕಾಪಾಡ್ಕೊತೀವಿ, ಯಾವ ಥರ ನಾವು ಹೆಲ್ತಿ ಫುಡ್ ತಿಂತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ರಿ, ನಾನು ಎಷ್ಟು ಲುಕ್ಕಾಗಿ ಎಷ್ಟು ಸುಂದರವಾಗಿ ಕಾಣ್ತೀನಿ ಅಂದರೆ ಇದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ ಇಷ್ಟು ವರ್ಷ. ಹಾಗಾಗಿ ನನ್ನನ್ನು ಯಂಗ್ ಆ್ಯಂಡ್ ಎನರ್ಜಿಯಾಗಿ ಕಾಣ್ತಾ ಇರೋದು ಗೊತ್ತಾ? ಅದೇ ನಮಗೂ ಗೊತ್ತಿದೆ ಕಣತೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೂ ಗೊತ್ತು. ಆದರೆ ನಿಮ್ಮದು ಸ್ವಲ್ಪ ಜಾಸ್ತಿ ಇದೆ. ನಾನು ಹಾಗಿರಬೇಕು ಹೀಗಿರಬೇಕು, ಅದನ್ನು ತಿಂದರೆ ಚೆನ್ನಾಗಿ ಕಾಣ್ತೀನಿ, ಇದನ್ನು ತಿಂದರೆ ಚೆನ್ನಾಗಿ ಕಾಣ್ತೀನಿ ಅನ್ನೋದು ನಿಮ್ಮ ಭ್ರಮೆ ಅತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಓಟ್ಸ್ ಮನೇಲಿ ಇಲ್ಲ, ಖಾಲಿಯಾಗಿದೆ, ಬೇರೆ ಏನು ಮಾಡಲಿ? ಅವನಿಗೆ ಚಂದ್ರಿಗೆ ಹೇಳಿದ್ನಪ್ಪ ತಂದಿಡು ಅಂತೇಳಿ. ಈಗ ಹೋಗ್ಲಿ, ಒಂದು ಲೋಟ ನನಗೆ ಪ್ರೋಟೀನ್ ಹಾಕ್ಬಿಟ್ಟು ಹಾಲು ತಂದು ಕೊಟ್ಬಿಡು ಸಾಕು. ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಸರಿ ಆಯ್ತು, ಆಯಿತು, ಬೇಗ ರೆಡಿ ಆಗ್ತೀನಿ. ನಿಮ್ಮ ಮಗನೂ ಬರ್ತಾನೆ, ನಿಮ್ಮ ಮಗ ನಾನು ನೀವು ಮೂವರು ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು. ಮಾವ ನಿಮಗೆ ಮುದ್ದೆ ಮಾಡಿಕೊಡ್ತೀನಿ, ಅತ್ತೆಗೆ ಪ್ರೋಟೀನು, ನಮಗೆ ಉಪ್ಪಿಟ್ಟು ಮಾಡ್ಕೊಂಬಿಡ್ತೀವಿ. ಅದನ್ನೇ ಎಷ್ಟೊತ್ತು ಹೇಳ್ಕೊಂಡು ನಿಂತ್ಕೊಂತೀಯ, ಹೋಗಿ ಟೈಮ್ ಆಗುತ್ತೆ. ಅಲ್ಲ ಕಣೆ ಕೆಂಚಿ, ಸೊಸೆ ಬಂದಿದ್ದಾಳೆ. ಸೊಸೆ ಬಂದ್ರೂ ನಿನ್ನ ಮೇಕಪ್ ಹುಚ್ಚು ಕಮ್ಮಿ ಆಗಂಗಿಲ್ಲ. ಅಲ್ಲಿ ನಿನಗೇನು ಬಂದತ್ತೆ ನಿನಗೆ? ರೀ, ನನ್ನ ಹೆಸರು ಚೇಂಜ್ ಮಾಡ್ಕೊಂಡಿಲ್ವಾ ನಾನು? ಕೆಂಚಿ ಪಂಚಿ ಅಂತ ಹಳೇ ಹೆಸರನ್ನ ನೀವು ಕರಿಬೇಡ್ರಿ ನೋಡ್ರಿ. ಇನ್ನೊಂದ್ಸರಿ, ನನ್ನ ಹೆಸರು ಕಾಂಚನ, ಗೊತ್ತಾಯ್ತಾ? ನಾನು ಸೊಸೆ ಬರಲಿ ಮೊಮ್ಮಕ್ಕಳು ಬರಲಿ, ನನ್ನ ಫ್ಯಾಷನ್ನ ನಾನು ಯಾಕ್ರಿ ಕಮ್ಮಿ ಮಾಡ್ಕೊಬೇಕು? ಅದು ನನ್ನ ಇಷ್ಟ. ನಿಂಗೆ ಎಷ್ಟು ಹೇಳಿರೋ ಅಷ್ಟೇ. ನಾಯಿ ಬಾಲನು ನೆಟ್ಟಗಾಗಲ್ಲ, ನೀನು ನೆಟ್ಟಗಾಗಲ್ಲ.